ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜ್. ನಾನು ಇವತ್ತು ಒಬ್ಬ ಸಕ್ಸಸ್ ವ್ಯಕ್ತಿಯ ಬಗ್ಗೆ ತಿಳಿಸ್ಕೊಡ್ತೇನೆ. ಅವರೇ ಮಹಾರಾಷ್ಟ್ರದ ರೋಷನ್ ಭಜನ್ಕರ್. ಇವರು ಯಾರು ಅಂದ್ರೆ ಕಡು ಬಡತನದಲ್ಲಿ ಜನಿಸಿ ಎಷ್ಟೋ ಬಾಡಿ ಬಿಲ್ಡರ್ ಕನಸನ್ನು ಹೊತ್ತಿರೋ ಯುವಕರ ಸ್ಫೂರ್ತಿ. ಇವ್ರ ಕತೆ ಏನಂದ್ರೆ ಸ್ನೇಹಿತರೆ, ಜಗತ್ತು ವಿಶಾಲವಾದದ್ದು. ನಾವು ಎಂಥದ್ದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಈ ಜಗತ್ತಿನಲ್ಲಿ ನಮ್ಮಲ್ಲಿರುವಂಥ ಕಲೆಯನ್ನು ತೋರಿಸ್ಕೊಳ್ಳೋಕ್ಕೆ ಹಲವು ಅವಕಾಶಗಳಿವೆ. ಕೆಲವರು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ, ಇನ್ನು ಕೆಲವೊಬ್ಬರು ಅವಕಾಶ ಸಿಕ್ಕರೂ ಕೂಡ ಅದನ್ನು ಬಳಸಲ್ಲ. ಇವ್ರ ಕತೆ ಅದೆಷ್ಟೋ ಜನರಿಗೆ ಸ್ಫೂರ್ತಿ ಆಗೋದಂತೂ ನಿಜ. ಬನ್ನಿ ಶುರು ಮಾಡೋಣ. ಮೊದಲೇ ಹೇಳಿದ ಹಾಗೆ ರೋಷನ್ ಅವರು ಬಡ ಕುಟುಂಬದಲ್ಲಿ ಜನಿಸ್ತಾರೆ. ಅವರಿಗೆ ಚಿಕ್ಕಂದಿನಿಂದಲೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆನ್ನುವ ಛಲ ಇತ್ತು. ಆದರೆ ಬಡತನ ಅದಕ್ಕೆ ಅಡ್ಡ ಬಂತು. ಹೇಗೋ ಕೂಲಿ ನಾಲಿ ಮಾಡಿ ತನ್ನ ತಂದೆ ತಾಯಿಯನ್ನು ಸಾಕುತ್ತಿದ್ದ. ದಿನಗಳು ಕಳೆದಂತೆ ವಿಚಾರಗಳು ಕೂಡ ಬದಲಾದವು. ರೋಷನ್ ಅವರಿಗೆ ಬಾಡಿ ಬಿಲ್ಡಿಂಗ್ ಮಾಡುವುದರಲ್ಲಿ ಜಾಸ್ತಿ ಆಸಕ್ತಿ ಇತ್ತು. ಆದರೆ ಅದಕ್ಕೆ ಬೇಕಿರುವ ಸಮಯ ಮತ್ತು ಹಣ ಇರಲಿಲ್ಲ. ಆದರೂ ಛಲ ಬಿಡದೆ ರೈಲ್ವೆಗಳಲ್ಲಿ ಬರುವಂಥ ಅಕ್ಕಿ ಮೂಟೆ ಮತ್ತು ಸಿಮೆಂಟ್ ಚೀಲಗಳನ್ನು ಹೊರುತ್ತಿದ್ದರು. ಸಾಧಿಸಬೇಕೆನ್ನುವ ಛಲ ಅವರಲ್ಲಿತ್ತು. ದಿನದ ಕೆಲಸಕ್ಕಿಂತ ಜಾಸ್ತಿ ಪರಿಶ್ರಮ ಪಡುತ್ತಿದ್ದರು. ದಿನಕ್ಕೆ 700 ಚೀಲಗಳನ್ನು ಹೊರುತ್ತಿದ್ದ. ಸರಿಸುಮಾರು ತಿಂಗಳಿನಲ್ಲಿ 20,000 ರೂಪಾಯಿಗಳನ್ನು ಗಳಿಸುತ್ತಿದ್ದ. ಸ್ವಲ್ಪವೇ ಬರುತ್ತಿದ್ದ ಹಣದಿಂದ ತನ್ನ ಕುಟುಂಬದ ಜವಾಬ್ದಾರಿ ಮತ್ತು ಜಿಮ್ಗೆ ಬಳಸುತ್ತಿದ್ದ. ಬೆಳಗಿನ ಜಾವ ಕೂಲಿ, ಸಾಯಂಕಾಲ ಜಿಮ್ಗೆ ತೆರಳುತ್ತಿದ್ದ. ಇದೇ ಈತನ ದಿನದ ಕೆಲಸವಾಗಿತ್ತು. ಕಠಿಣ ಪರಿಶ್ರಮ ಇವನ ಕೈ ಬಿಡಲಿಲ್ಲ. ಈತನು ಈಗ ಯಾವ ದೊಡ್ಡ ಬಾಡಿ ಬಿಲ್ಡರ್ಗಿಂತ ಕಡಿಮೆ ಇಲ್ಲ. ಹಲವು ಅವಕಾಶಗಳು ದೊರಕಿದವು, ಹಲವು ಪ್ರಶಸ್ತಿಗಳು ಕೂಡ ಲಭಿಸಿದವು. ಹಾಗೆ ಜಿಮ್ ಟ್ರೈನರ್ ಆಗಿ ಕೂಡ ಕೆಲಸ ನಿಭಾಯಿಸುತ್ತಿದ್ದಾರೆ. ಈ ಕತೆ ಕೇಳೋರಿಗೆ ಇದೊಂದು ಸುಲಭದ ಹಾದಿ ಅನಿಸುತ್ತದೆ, ಆದರೆ ಅದರ ಹಿಂದಿನ ಕಠಿಣ ಪರಿಶ್ರಮ ಅಪಾರ. ಕತೆ ಚಿಕ್ಕದಾಗಿರಬಹುದು, ಆದರೆ ಅದರ ಗುರಿ ಅಲ್ಲ. ಮಹಾರಾಷ್ಟ್ರದಲ್ಲಿ ಎಷ್ಟೋ ಪ್ರತಿಭೆಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ಈ ವಿಡಿಯೋದ ಉದ್ದೇಶ ಇಷ್ಟೇ, ಜೀವನದಲ್ಲಿ ಕಠಿಣ ಪರಿಶ್ರಮ ಎಷ್ಟು ಮುಖ್ಯ ಅನ್ನೋದು. ನಿಮ್ಮಲ್ಲಿ ಕೂಡ ಏನೋ ಕಲೆ ಇದೆ, ಅದನ್ನು ಹೊರ ಹಾಕೋ ಪ್ರಯತ್ನ ಮಾಡಬೇಕು. ಯಾವ ಕ್ಷೇತ್ರದಲ್ಲಾದರೂ ಪರವಾಗಿಲ್ಲ. ಧೈರ್ಯಂ ಸರ್ವತ್ರ ಸಾಧನಂ. ಧನ್ಯವಾದಗಳು.